ಹಲೋ ಫ್ರೆಂಡ್ಸ್, ನಮಸ್ಕಾರ. ಕೀರ್ತಿ ಸಿಂಪಲ್ ಅಡುಗೆಗೆ ಸ್ವಾಗತ. ಬರೀವತ್ತ ಎಳ್ಳು ಉಂಡೆ ಮಾಡೋದನ್ನು ನೋಡೋಣ್ರಿ. ನಾಗರ ಪಂಚಮಿಗೆ ವಿಶೇಷವಾಗಿ ಮಾಡುವಂತಹ ಉಂಡೆಗಳಲ್ಲಿ ಈ ಒಂದು ಎಳ್ಳು ಉಂಡೆನೂ ಕೂಡ ಒಂದು ನೋಡ್ರಿ. ಇದನ್ನು ಯಾವ ರೀತಿ ಮಾಡ್ಬೋದಂತ ನೋಡ್ಕೊತ ಹೋಗೊಂಬರ್ರಿ. ಇದನ್ನ ಮೊದಲೇಕೆ ನೋಡ್ರಿ, ಇದಕ್ಕೆ ಒಂದು ಅಳತಿ ನೋಡ್ಕೊಂಬಿಡೋಣ್ರಿ. ಈಗ ನಾನು ಒಂದು ಬಟ್ಲಾಗುವಷ್ಟು ನಾನು ಬಿಳಿ ಎಳ್ಳು ತೊಗೊಂಡಿನಿ ನೋಡ್ರಿ. ಒಂದು ಬಟ್ಲ ತೊಗೊಂಡಿನಿ. ಮೊದಲೇಕೆ ಕ್ಲೀನ್ ಮಾಡಿ ಇಟ್ಕೊಂಡಿದ್ನಿ. ಒಂದು ಬಟ್ಲು ಎಳ್ಳನ್ನು ತೊಗೊಂಡಿನಿ, ಬಿಳಿ ಎಳ್ಳು. ಒಂದು ಕಾಲು ಬಟ್ಲಾಗುವಷ್ಟು ಶೇಂಗಾ ತೊಗೊಂಡಿನಿ ನೋಡ್ರಿ. ಈಗ ತುಪ್ಪ ಏನು ಭಾಳ ಬೇಕಾಗೋದಿಲ್ಲ ರೀ, ಒಂದು 2-3 ಚಮಚ ಅಷ್ಟೇ ಬೇಕಾಗ್ತೈತಿ. ಮತ್ತು ಒಂದು ಮುಕ್ಕಾಲು ಬಟ್ಲು ನಾನು ಬೆಲ್ಲ ತೊಗೊಂಡಿನಿ ನೋಡ್ರಿ ಇಲ್ಲಿಗ. ಮತ್ತು ಒಂದು 2 ಏಲಕ್ಕಿ ತೊಗೊಂಡಿನಿ. ಅದನ್ನ ಆಮೇಲೆ ಕುಟ್ಟು ಹಾಕೊಂಬಿಡೋಣ ರೀ, ಪೌಡ್ರ್ ಹಾಕೊಂಬಿಡೋಣ ಅಂತ. ಇವಾಗ ಶೇಂಗಾ ಬೀಜವನ್ನು ಹುರ್ಕೊಂಬಿಡೋಣ್ರಿ. ಒಂದು ದಪ್ಪ ತಳದ ಒಂದು ಬಾಳ್ಗೆ ಇಟ್ಕೊಂಡು ನಿಧಾನಕ್ಕೆ ಇದನ್ನ ಸಿಪ್ಪಿ ಬಿಡ್ಬೇಕು ನೋಡ್ರಿ. ಅಲ್ಲಿ ತನಕ ಇದನ್ನ ನೀಟಾಗಿ ಹುರ್ಕೊಂಬಿಡೋಣ್ರಿ ಶೇಂಗಾ ಬೀಜವನ್ನು. ಈಗ ನೋಡ್ರಿ, ಶೇಂಗಾ ಬೀಜ ನೀಟಾಗಿ ಹುರಿದದ್ದಾತು. ಸ್ವಲ್ಪ ಆದಷ್ಟು ಸಣ್ಣ ಉರಿಯಾಗಿಟ್ಟ ಇದನ್ನ ಹುರ್ಕೋಬೇಕಾಕೈತಿ. ಇಲ್ಲಾಂದ್ರೆ ಹಸಿ ಬಿಸಿ ಹುರಿದು ಬಿಡ್ತಾವ್ರಿ ಅವು. ಜೋರಿನ ಉರಿಯಾಗಿಟ್ರೆ ಆದಷ್ಟು ಸಣ್ಣ ಉರಿ ಇರಬೇಕು ಮತ್ತು ದಪ್ಪ ತಳದ ಪಾತ್ರೆ ಇರಬೇಕು. ಈಗ ಹುರ್ಕೊಂಡಿದ್ದು ಆಯ್ತು ನೋಡ್ರಿ. ಕಲರ್ ಕೂಡ ಚೇಂಜ್ ಆಗೈತಿ. ಇವನ್ನ ಸಿಪ್ಪಿ ತಗೊಂಬಿಡೋಣ್ರಿ, ಸೈಡಿಗೆ ಇಟ್ಕೊಂಬಿಡೋಣ ಒಂದು ಪ್ಲೇಟಿಗೆ ಹಾಕ್ಕೊಂಡು. ಈಗ ಅದ ಬಾಳಿಗೆಗೆ ಎಳ್ಳು ಹಾಕ್ಕೊಂಬಿಡೋಣ್ರಿ. ಎಳ್ಳನ್ನು ಕೂಡ ನೀಟಾಗಿ ಇದನ್ನ ಸಣ್ಣ ಉರಿಯಾಗನ ಹುರ್ಕೋಬೇಕಾಕೈತಿ, ಚಮಚೆ ಬಿಡ್ಲಾರ್ದಂಗೆ. ಸ್ವಲ್ಪ ಚಟಪಟ ಅನ್ಬೇಕು ನೋಡ್ರಿ, ಸೌಂಡ್ ಬರಬೇಕು. ಅಲ್ಲಿ ತನಕನೂ ಹುರಿಬೇಕು. ಮತ್ತು ಕಲರನ್ನು ಕೂಡ ಚೇಂಜ್ ಆಗ್ಬೇಕು ನೋಡ್ರಿ. ಇದನ್ನ ಅಲ್ಲಿ ತನಕನೂ ಇದನ್ನ ಸಣ್ಣ ಉರಿಯಾಗ ಹುರ್ಕೋಬೇಕಾಕೈತಿ. ಅವು ಸೌಂಡ್ ಬರ್ತಾವ್ರಿ ಚಟಪಟ ಅಂತಂದು. ಅಲ್ಲಿ ತನಕನೂ ಇದನ್ನ ಸಣ್ಣ ಉರಿಯಾಗ ಇದೇ ರೀತಿನ ಚಮಚೆ ಬಿಡ್ಲಾರ್ದಂಗೆ ನಾವು ಹುರ್ಕೋಬೇಕಾಕೈತಿ ನೋಡ್ರಿ. ಕಲರನ್ನು ಕೂಡ ಚೇಂಜ್ ಆಕೈತಿ ರೀ ಅದು. ಮತ್ತು ಸ್ವಲ್ಪ ದಪ್ಪನೂ ಹಾಕವ್ರಿ ಅವು ಸೈಜಿನ್ಯಾಗ. ಈಗ ನೋಡ್ರಿ, ಕಲರು ಚೇಂಜ್ ಆಗೈತಿ. ಮತ್ತು ದಪ್ಪನ್ಯಾಗ ಈಗ ಎಷ್ಟು ಸ್ವಲ್ಪ ದಪ್ಪನೂ ಆಗ್ಯಾವ ನೋಡ್ರಿ ಅವು ಮೊದಲಿನಕ್ಕಿಂತನ. ಈಗಿನ್ನ ಸೈಡಿಗೆ ಇಟ್ಕೊಂಬಿಡೋಣ್ರಿ. ಈಗ ಇನ್ನೊಂದು ಬಾಳಿಗೆ ತೊಗೊಂಡು ಈಗ ಪಾಕ ತೊಗೊಂಬಿಡೋಣ್ರಿ. 1 ಚಮಚ ಆಗೋಷ್ಟು ಅಷ್ಟೇ ತುಪ್ಪ ಹಾಕ್ಕೊಂಡು ನೋಡ್ರಿ ಈಗ. ಮತ್ತೀಗ ಒಂದು ಮುಕ್ಕಾಲು ಬಟ್ಲು ಬೆಲ್ಲ ಹಾಕ್ಕೊಂಡು ಮತ್ತು ಒಂದು 2 ಚಮಚ ಅಷ್ಟೇ ನಾನು ನೀರು ಹಾಕ್ಕೊಂಡು ನೋಡ್ರಿ ಈಗ ನೀಟಾಗಿ ಇದನ್ನ ಪಾಕ ತೊಗೊಂಬಿಡೋಣ್ರಿ. ಆದಷ್ಟು ಸಣ್ಣ ಉರಿ ಆಗಿದನ ಅದನ್ನ ಸ್ವಲ್ಪ ನೀಟಾಗಿ ಬೆಲ್ಲವನ್ನು ಈ ರೀತಿ ಒಡ್ಕೊಂಡು ಪಾಕ ತೊಗೊಂಬಿಡೋಣ್ರಿ. ಇದಕ್ಕೆ ಒಂದೆಳೆ ಪಾಕ ಬೇಕಾಗ್ತೈತೆ ನೋಡ್ರಿ. ಭಾಳ ಗಟ್ಟಿ ಪಾಕ ತೊಗೊಂಡ್ರೆ ಗಟ್ಟಿ ಆಗಿಬಿಡ್ತಾವ್ರಿ. ಒಂದೆಳೆ ಪಾಕ ತೊಗೊಂಬಿಟ್ರೆ ಸಾಕ್ರಿ. ಆದಷ್ಟು ಚಮಚದಿಂದ ಬಿಡ್ಲಾರ್ದಂಗೆ ಇದನ್ನು ಈ ರೀತಿ ಪಾಕ ತೊಗೊಂಬಿಡೋಣ್ರಿ. ಬೆಲ್ಲ ಮತ್ತು ಎಳ್ಳು ಹೆಲ್ತಿಗೆ ಭಾಳ ಒಳ್ಳೇದು ನೋಡ್ರಿ ಇದು. ಈಗ ನೋಡ್ರಿ, ಈಗ ನೀಟಾಗಿ ತೊಗೊಂಬಿಡೋಣ್ರಿ. ಲಘುನ ಪಾಕ ಬಂದುಬಿಡ್ತೈತೆ ಅದು. ಒಂದು ಬಟ್ಟಲ್ದಾಗ ನೀರು ಹಾಕಿ ಒಂದು ಸ್ವಲ್ಪ ಡ್ರಾಪ್ಸ್ ಹಾಕಿ ನೋಡೋಣ. ಈಗ ಬಂದಿಲ್ಲ ರೀ ಅದಕ್ಕಿನ್ನೂ. ಇದು ಒಮ್ಮೆ ಪಾಕ ಬಂದುಬಿಡ್ತೈತಿ. ಸ್ವಲ್ಪ ನೋಡ್ಕೋವಂತ ಚಮಚೆ ಬಿಡ್ಲಾರ್ದಂಗೆ ಈ ರೀತಿ ತಿರ್ಕೋವಂತ ನೋಡ್ಕೋವಂತ ಇರಬೇಕಾಕೈತೆ ರೀ. ಈಗ ನೋಡ್ರಿ, ಇನ್ನೊಮ್ಮೆ ನೋಡ್ಕೊಂಬಿಡೋಣ. ಈಗ ನೋಡ್ರಿ, ಒಂದು 2 ಡ್ರಾಪ್ಸ್ ಹಾಕೊಂಡೆ ಈಗ ನೀರಾಗ ಬೆಲ್ಲ ಕರ್ಗೋಬೋದು ನೋಡ್ರಿ. ಅದು ನೀಟಾಗಿ ಪಾಕ ಬಂದೈತೆ ರೀ. ಈಗ ಇಷ್ಟು ಪಾಕ ಬಂದುಬಿಟ್ರೆ ಸಾಕು ನಮ್ಗೆ. ನೀರಾಗ ನೋಡ್ರಿ ಅದು ಒಟ್ಟು ಕರಗೋಲ್ದು. ಒಂದು ಕಡೆ ಸೈಡಿಗೆ ಉಂಡಿಯಾಗಿ ಕುಂತ್ಬಿಟ್ಟೈತೆ ಅದು. ಇಷ್ಟು ಪರ್ಫೆಕ್ಟ್ ಬರಬೇಕು ನೋಡ್ರಿ, ಅಂದ್ರೆ ಉಂಡೆ ನೀಟಾಗಿ ಬರ್ತಾವೆ. ಈಗ ನೀಟಾಗಿ ಪಾಕ ಬಂದೈತೆ ರೀ. ಈಗ ಒಂದು ಸಲ ಮಿಕ್ಸ್ ಮಾಡ್ಕೊಂಬಿಡೋಣ. ಈಗ ಏಲಕ್ಕಿ ಪೌಡ್ರನ್ನ ಹಾಕ್ಕೊಂಬಿಡೋಣ್ರಿ ಇದಕ್ಕೆ. ಈಗ ಒಂದು 2 ಏಲಕ್ಕಿ ಪೌಡ್ರ್ ಹಾಕ್ಕೊಂಡು ನಾನು ಈಗ ನೋಡಿರಿ ಶೇಂಗಾ ಬೀಜನ ಹಾಕ್ಕೊಂಬಿಡ್ತೇನೆ ನಾನು. ಅವನು ಮೊದಲಕ್ಕೆ ಸಿಪ್ಪಿ ಸುಲ್ಕೊಂಡು ಇಟ್ಕೊಂಡಿದ್ದೆ, ಅದನ್ನ ಹಾಕ್ಕೊಂಡು ಮತ್ತು ಹುರಿದಂಥ ಎಳ್ಳನ್ನು ಕೂಡ ಹಾಕ್ಕೊಂಬಿಡ್ತೇನೆ ನೋಡ್ರಿ. ಹಾಕಿ ನೀಟಾಗಿ ಇದನ್ನ ಮಿಕ್ಸ್ ಮಾಡ್ಕೊಂಬಿಡೋಣ್ರಿ. ಈಗ ಗ್ಯಾಸನ್ನು ಆಫ್ ಮಾಡಿಬಿಡೋಣ. ಪಾಕ ಮತ್ತು ಹೆಚ್ಚಿಗೆ ಬಂದುಬಿಡ್ತೀವಿ, ಗಟ್ಟಿ ಪಾಕ ಆಗಿಬಿಡ್ತೈತೆ ರೀ ಅದು. ತಿನ್ನಾಕ ಬಾಯಾಗ ಗಟ್ಟಿ ಅನ್ನಿಸ್ತಾವೆ. ಇಷ್ಟು ಒಂದು ಹದದಾಗ ಪಾಕದಾಗ ನಾವು ತೊಗೊಂಬಿಡ್ಬೇಕಾಕೈತಿ. ಗ್ಯಾಸನ್ನು ಆಫ್ ಮಾಡಿಬಿಡ್ಬೇಕು ರೀ. ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ್ರಿ ಪಾಕದ ಜೊತೆ ಎಳ್ಳನ್ನು. ಈಗ ನೋಡ್ರಿ, ಮಿಕ್ಸ್ ಮಾಡ್ಕೊಂಡಿದ್ದು ಆಯ್ತು. ಈಗ ಸ್ವಲ್ಪ ಆರಾಕಿ ಬಿಟ್ಟು ಬಿಡೋಣ್ರಿ ಇದನ್ನು. ಈಗ ಸುಡ್ದೈತಲ್ಲ, ಉಂಡೆ ಕಟ್ಟಾಕೊಂಡು ಬರೋದಿಲ್ಲ ಮತ್ತು ಉಂಡೆನೂ ಸರಿಯಾಗಿ ಬರೋದಿಲ್ಲ. ಸ್ವಲ್ಪ ಆರಿದ ಮ್ಯಾಗ ನೀಟಾಗಿ ಉಂಡೆ ತಾವ ಬರ್ತಾವೆ ನೋಡ್ರಿ ಅವು. ಈ ರೀತಿ ಮಿಕ್ಸ್ ಮಾಡ್ಕೊಂಬಿಡೋಣ. ಈಗ ನೋಡ್ರಿ, ಕೈಗೆ ಸ್ವಲ್ಪ ತುಪ್ಪ ಹಚ್ಕೊಂಬಿಡೋಣ. ಈಗ ನೀಟಾಗಿ ಆರೈತ್ರಿ ಇದಕ್ಕೆಲ್ಲ. ಈಗ ಉಂಡೆ ಕಟ್ಕೊಂಬಿಡೋಣ್ರಿ. ನಮ್ಗೆ ಯಾವ ಸೈಜ್ನಾಗ ಬೇಕಲ್ಲ ಆ ಸೈಜ್ನಾಗ ಗಟ್ಟಿಯಾಗಿ ಈ ರೀತಿ ಒತ್ತಿನ ಕಟ್ಕೊಂಬಿಡೋಣ. ಇಲ್ಲ ಅಂತಂದ್ರೆ ಅವು ಒಡ್ಕೊಂಡು ಬಿಡ್ತಾವ್ರಿ ಒಮ್ಮೆಗೆ ಅವು. ಈ ರೀತಿ ಕೈಯಿಂದ ರೌಂಡ್ ಶೇಪ್ ಕೊಟ್ಬಿಡೋಣ್ರಿ. 2 ಕೈಯಿಂದ ಈ ರೀತಿ ಕೈಯಿಂದ ಒತ್ತಿ 2 ಕೈಯಿಂದ ಒಂದು ರೌಂಡ್ ಶೇಪ್ ಕೊಟ್ಟು ಈ ರೀತಿ ಮಾಡ್ಕೊಂಬಿಡೋಣ್ರಿ. ಈಗ ರೆಡಿ ಆಯ್ತು ನೋಡ್ರಿ.
ಎಳ್ಳು ಉಂಡೆ ಈಗ ಒಂದು ಈ ರೀತಿ ತೋರಿಸಿದ್ದು ನೋಡ್ರಿ ನಾನೀಗ ಎಷ್ಟು ಪರ್ಫೆಕ್ಟಾಗಿನೇ ಬಂದೈತೆ ನೋಡ್ರಿ. ಪಾಕ ನೀಟಾಗಿ ಬಂದುಬಿಟ್ರೆ ಉಂಡೆ ನೀಟಾಗಿನೇ ಬರ್ತಾವ್ರಿ. ಭಾಳ ಏರಿ ಪಾಕ ತೊಗೊಂಬಿಟ್ರೆ ಗಟ್ಟಿಯಾಗಿ ಬಂದುಬಿಡ್ತಾವ್ರಿ ಅವು, ಅಷ್ಟು ಸರಿ ಅನಿಸೋದಿಲ್ಲ. ಈ ಒಂದು ಎಳೆ ಪಾಕ ತೊಗೊಂಬಿಟ್ರೆ ಸಾಕು ನಮ್ಗೆ. ಈಗ ನೋಡ್ರಿ ಇನ್ನೊಂದು ಮಾಡಿ ತೋರ್ಸಾಕುಂತೆ ನಾನು. ಇದೇ ರೀತಿ ಎರಡು ಕೈಯಿಂದ ರೌಂಡ್ ಮಾಡ್ಕೊಂಬಿಡೋಣ. ಈ ರೀತಿ ಒತ್ತಿ ಒತ್ತಿ ಉಂಡೆ ಕಟ್ಕೊಂಬಿಡೋಣ್ರಿ. ಈಗ ಇನ್ನೊಂದು ಉಂಡೆನೂ ಕೂಡ ನಾನು ಕಟ್ಟಿದ್ದು ನೋಡ್ರಿ. ಇದೇ ರೀತಿನ ಆದಷ್ಟು ಲಘುನ ನಾವು ಉಂಡೆ ಕಟ್ಕೋಬೇಕಾಗತ್ತೆ ನೋಡ್ರಿ. ಇದನ್ನ ಇಲ್ಲಾಂತಂದ್ರೆ ಗಟ್ಟಿಯಾಗಿ ಹೋಗ್ಬಿಡ್ತೈತೆ ರೀ ಅದು. ಈಗ ನೋಡಿರಿ ಎರಡು ಮಾಡಿ ತೋರಿಸಿದ್ನಿಗೆ ಉಳ್ದಂಥವನ್ನ ಕಟ್ಕೊಂಬಿಡೋಣ್ರಿ ನಾವು. ಈಗ ನೋಡಿರಿ ಉಳ್ದಂಥವನು ಒಂದು ಬಟ್ಲಿಗೆ ಇಷ್ಟೊಂದು ಎಳ್ಳುಂಡೆ ರೆಡಿಯಾಗಿ ಬಂದಾವ ನೋಡ್ರಿ. ಈಗ ಈ ಒಂದು ಎಳ್ಳುಂಡಿಯ ರೆಸಿಪಿ ನಿಮ್ಗೆ ಲೈಕ್ ಆಗಿದ್ರೆ ಒಂದು ಲೈಕ್ ಮಾಡಿಬಿಡ್ರಿ, ಆದಷ್ಟು ಶೇರ್ ಮಾಡಿರಿ. ಈಗ ನೋಡಿರಿ ಒಂದು ಕಟ್ ಮಾಡಿನಂತ ಕೂಡ ನಾನು ತೋರಿಸಿದ್ನಿ, ಎಷ್ಟು ನೀಟಾಗಿ ಬಂದೈತೆ ನೋಡ್ರಿ. ಅದು ಪಾಕ ಕರೆಕ್ಟ್ ಇದ್ರೆ ಈ ರೀತಿ ನೀಟಾಗಿ ಬರ್ತಾವ್ರಿ. ನೀವು ಕೂಡ ಈ ಒಂದು ರೆಸಿಪಿನ ಟ್ರೈ ಮಾಡಿ ನೋಡಿರಿ. ಹಾಗೆಯೇ ನನ್ನೊಂದು ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಬಿಡ್ರಿ. ನಮಸ್ಕಾರ, ಧನ್ಯವಾದ.